ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಈ ಒಂದು ಅನಿವಾರ್ಯತೆ ಇತ್ತು. ದಲಿತ ಧುರೀಣ, ವಾಲ್ಮೀಕಿ ಸಮಾಜದ ಧುರೀಣ ಹಾಗೂ ವಾಲ್ಮೀಕಿ ಸಮಾಜದಿಂದ ಮೇಲ್ ಬಂದು ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿ ಕರ್ನಾಟಕ ರಾಜ್ಯದ ಮಂತ್ರಿ ಆಗಿದ್ದ ಶ್ರೀ ರಾಜಣ್ಣ ಅವರು ಇವತ್ತು ನಮ್ಮ ಸ್ಥಾನ ಹೋಗ್ಲಿಕ್ಕೆ ನನ್ನ ಮೇಲೆ ಒಂದು ಪಿತೂರಿ ಆಗಿದೆ ಅಂತ ಹೇಳಿ ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಈ ಆರೋಪದಲ್ಲಿ 100% ಸತ್ಯ ಇದೆ. ರಾಜಣ್ಣನವರು ಎಲ್ಲೇ ಒಂದ್ ಕಡೆ ಹೇಳಿದಂತ ಸ್ಟೇಟ್ಮೆಂಟು ಅದು ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವರ ಕಿವಿಗೆ ಹೇಗೆ ಹೋಗಿ ಬಿತ್ತು. ಅದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ಸಿನ ಮಿತ್ರ ಪಕ್ಷದ ನಾಯಕರಿಗೆ ಅದು ವಿಷಯ ಹೇಗೆ ಹೋಗಿ ಬಿಡ್ತು. ಅದು ನಾಯಕರಿಗೆ ಯಾರು ವಿಷಯ ಹೋಗಿ ಮುಟ್ಟಿಸಿ ಅವರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಈ ವಿಷಯ ರಾಜಣ್ಣ ಹೀಗೆ ಹೇಳಿದ್ದಾರೆ, ನಿಮ್ಮ ಪಕ್ಷದ ಮಂತ್ರಿನ ನಿಮ್ಮ ವಿರುದ್ಧ ಮಾತಾಡ್ತಿದ್ದಾರೆ, ನೀವು ಮಲ್ಕೊಂಡಿರೋಣ ಅಂತ ಹೇಳಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಎಬ್ಸುವುದರ ಮೂಲಕ ರಾಜಣ್ಣ ಅವರ ವಿಕೆಟ್ ಉಳಿಸುವಂತ ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿ ಆಗೈತೆ. ಇದು ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ನಡುವೆ ಏನು ಜಗಳ ಐತಿ, ಆ ಜಗಳದ ಫಲಶ್ರುತಿ ಇವತ್ತು ಒಂದು ಹೆಜ್ಜೆ ಇವತ್ತು ರಾಜಣ್ಣ ಅವರ ವಿಕೆಟ್ ಅದಕ್ಕೆ ಬಿದ್ದೈತಿ. ಇದರಲ್ಲಿ ರಾಜಣ್ಣ ಅವರು ಹೇಳಿದ್ರಲ್ಲಿ 100% ಸತ್ಯ ಇದೆ. ಇದರಲ್ಲಿ ಒಂದು ಪಿತೂರಿ ಐತೆ ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ವಿರುದ್ಧ ಪಿತೂರಿ ಮಾಡ್ಬೇಕಂತ ಹೇಳಿ ಸಿದ್ದರಾಮಯ್ಯನವರಿಗೆ ಅತ್ಯಂತ ಆತ್ಮೀಯರಾಗಿದ್ದ ರಾಜಣ್ಣ ಅವ್ರನ್ನ ಇವತ್ತು ಅವರ ತಲೆದಂಡ ಮಾಡುವಂತ ಕೆಲಸ ಡಿ.ಕೆ. ಶಿವಕುಮಾರ್ ಅಂಡ್ ಕಂಪ್ನಿ ಮಾಡಿದ್ದಾರೆ. ಸರ್, ಹಿಂದೆ ಕೂಡ ನಾಗೇಂದ್ರ ಕೂಡ ಹಿಂಗೆ ಇದೇ ರೀತಿ ಆಗಿತ್ತು, ಈಗ ರಾಜನವ್ರಿಗೂ ಇದೇ ರೀತಿ ಆಗಿದೆ. ಇಲ್ಲಿ ನೋಡ್ರಿ, ಈ ಕಾಂಗ್ರೆಸ್ ನಲ್ಲಿ ಸತ್ಯ ಮಾತಾಡೋರಿಗೆ ಸ್ಥಳ ಇಲ್ಲ. ಹಿಂದೆ ಕೂಡ ಕಾಂಗ್ರೆಸ್ ಗವರ್ಮೆಂಟ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಅದು ವಾಲ್ಮೀಕಿ ಹಗರಣ ಆಯ್ತು. ಪೂರ್ತಿ 100% ದುಡ್ಡು ಹೊಡೆಯೋದಾಯ್ತು. ಅದಕ್ಕೆ ತಲೆದಂಡ ಯಾರು ಕೊಡ್ಸಿದ್ರು? ಒಬ್ಬ ಮುಗ್ಧ ವಾಲ್ಮೀಕಿ ಸಮಾಜದ ಮಂತ್ರಿ, ಸಮಾಜ ಮುಗ್ಧ, ಆ ಸಮಾಜದಿಂದ ಬಂದಂತ ಒಬ್ಬ ಮಂತ್ರಿದ ತಲೆದಂಡ ಆಯ್ತು. ಇವತ್ತು ಕೂಡ ಇನ್ನೊಬ್ಬ ವಾಲ್ಮೀಕಿ ಸಮಾಜದ ಮಂತ್ರಿಯ ತಲೆದಂಡ ಇವತ್ತು ಅವ್ರು ಮಾಡಿದ್ದಾರೆ. ಟಾರ್ಗೆಟ್ ಆಗ್ತಿದಾರ ಸರ್? ಇಲ್ಲಿ 100% ಟಾರ್ಗೆಟ್ ಮಾಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.